And countless other nations charge us tremendously higher tariffs than we charge them. It's very unfair. India charges us auto tariffs higher than 100%. This system is not fair to the United States and never was, and so on April 2nd, reciprocal tariffs kick in. And whatever they tariff us, other countries, we will tariff them. That's reciprocal, back and forth. Whatever they tax us, we will tax them. ಕೃಷಿ ಉತ್ಪನ್ನಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಸರಕುಗಳ ಮೇಲಿನ ಸುಂಕ ತೆಗೆದುಹಾಕುವಂತೆ ಅಮೆರಿಕ ಭಾರತವನ್ನು ಒತ್ತಾಯಿಸಿದೆ. ಇದು ಭಾರತಕ್ಕೆ ಟ್ರಂಪ್ ಹೊಸ ಬೆದರಿಕೆಯಾಗಿದೆ. ತೆರಿಗೆ ನೀತಿ ಜಾರಿಗೊಳಿಸೋಕೆ ಟ್ರಂಪ್ ಏಪ್ರಿಲ್ 2ರ ಗಡುವನ್ನ ಇಟ್ಕೊಂಡಿರುವ ಹೊತ್ತಿನಲ್ಲಿ ಭಾರತಕ್ಕೆ ಇದು ಕಳವಳಕಾರಿ ಸಂಗತಿಯಾಗಿದೆ. ಮೋದಿಯ ಮಂತ್ರಿ ಪಿಯೂಷ್ ಗೋಯಲ್ ಎದ್ದು ಬಿದ್ದು ಅಮೆರಿಕಕ್ಕೆ ಹೋಗಿದ್ರು. ಆದರೆ ಟ್ರಂಪ್ ಎದುರು ಏನೂ ನಡೆಯದೆ ಬರುವಾಗ ಖಾಲಿ ಕೈಯಲ್ಲಿ ಬಂದ್ರು ಅಂತ ಹೇಳಲಾಗ್ತಿದೆ. ಅಲ್ಲೇನಾಯ್ತು ಅನ್ನೋದ್ರ ಕುರಿತು ಚರ್ಚೆ ಪ್ರಾರಂಭ ಆಗಿದೆ. ಸುದ್ದಿಗೋಷ್ಠಿಗಳನ್ನ ನಡೆಸುವ ಸಂಪ್ರದಾಯವಿಲ್ಲದ ಈ ಸರ್ಕಾರ ಏನನ್ನೂ ಬಾಯ್ಬಿಟ್ಟು ಹೇಳೋದಿಲ್ಲ. ಆದ್ರೆ ರೆಸಿಪ್ರೋಕಲ್ ತೆರಿಗೆ ಅಂದ್ರೆ ಭಾರತ ಹೇರುವ ತೆರಿಗೆಗೆ ಪ್ರತಿ ತೆರಿಗೆ ಹಾಕಲಾಗತ್ತೆ ಅನ್ನೋದನ್ನ ಟ್ರಂಪ್ ಸರ್ಕಾರ ಯಾವ ದಾಕ್ಷಿಣ್ಯವೂ ಇಲ್ಲದೆ ಪುನರುಚ್ಚರಿಸಿದೆ. ಅಂದ್ರೆ ಭಾರತ ಅಮೆರಿಕದ ಯಾವುದೇ ಉತ್ಪನ್ನದ ಮೇಲೆ ಸುಂಕ ವಿಧಿಸಿದ್ರೆ ಅಮೆರಿಕ ಕೂಡ ಭಾರತೀಯ ಸರಕುಗಳ ಮೇಲೆ ಅದೇ ಸುಂಕವನ್ನ ವಿಧಿಸುತ್ತೆ. ಇದು ಟ್ರಂಪ್ ಹಾಕಿರುವ ಬೆದರಿಕೆ. ಮೋದಿ ಅಮೆರಿಕ ಭೇಟಿ ಸಮಯದಲ್ಲೇ ಇದು ನಡೆಯಿತು. ಈಗ ಗೋಯಲ್ ಅವರನ್ನ ಅಮೆರಿಕಕ್ಕೆ ಕಳಿಸಲಾಯಿತು. ಆದ್ರೆ ವರದಿಗಳ ಪ್ರಕಾರ ಎಲ್ಲ ಬೆಳವಣಿಗೆಗಳು ಭಾರತಕ್ಕೆ ಮತ್ತು ಭಾರತೀಯ ಆರ್ಥಿಕತೆಗೆ ಭಯಾನಕವಾಗಿದೆ. ಇಂಡಿಯಾ ಟುಡೇ ವರದಿ ಪ್ರಕಾರ ಡೊನಾಲ್ಡ್ ಟ್ರಂಪ್ ಶೂನ್ಯ ಸುಂಕ ವಿಧಿಸುವಂತೆ ಭಾರತವನ್ನ ಒತ್ತಾಯಿಸಿದ್ದಾರೆ. ಅಂದ್ರೆ ಭಾರತಕ್ಕೆ ಅಮೆರಿಕ ಕಳಿಸುವ ಸರಕುಗಳ ಮೇಲೆ ಯಾವುದೇ ಸುಂಕ ಹಾಕಬಾರದು. ಕೃಷಿ ಉತ್ಪನ್ನಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಸರಕುಗಳ ಮೇಲಿನ ಸುಂಕವನ್ನ ತೆಗೆದುಹಾಕುವಂತೆ ಅಮೆರಿಕ ಭಾರತವನ್ನ ಕೇಳಿದೆ ಅಂತ ವರದಿಯಾಗಿದೆ. ಈ ಬೇಡಿಕೆಯನ್ನು ಒಪ್ಕೊಂಡ್ರೆ ಭಾರತದ ಹಿತಾಸಕ್ತಿಗೆ ಧಕ್ಕೆ ಆಗತ್ತೆ. ಅಮೆರಿಕಕ್ಕೆ ಇದು ದೊಡ್ಡ ಗೆಲುವಾಗಲಿದೆ. ಅಮೆರಿಕಕ್ಕೆ ಮಾರುಕಟ್ಟೆ ಸೃಷ್ಟಿಯಾಗಲಿದ್ದು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸರಕುಗಳನ್ನ ಕಳಿಸುತ್ತೆ. ನೀವು ಸುಂಕಗಳನ್ನ ಕೊನೆಗೊಳಿಸಬೇಕಾಗತ್ತೆ ಅಂತ ಟ್ರಂಪ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳಲಾಗ್ತಿದೆ. ಆದರೆ ಟ್ರಂಪ್ ಆಡಳಿತ ಭಾರತ ಸರ್ಕಾರದೊಂದಿಗೆ ಮಾತನಾಡೋಕೆ ಸಿದ್ಧವಾಗಿಲ್ಲ. ಈ ಹಠಮಾರಿ ನಿಲುವು ಅಮೆರಿಕಕ್ಕೆ ದುಬಾರಿಯಾಗಲಿದೆ ಅಂತ ಹೇಳಲಾಗ್ತಿದೆ. ಆದರೆ ಭಾರತ ಅದಕ್ಕಿಂತ ದೊಡ್ಡ ತೊಂದರೆಗೆ ಸಿಲುಕಲಿದೆ. ಇತ್ತೀಚೆಗೆ ದೇಶೀಯ ವಾಹನ ತಯಾರಕರೊಂದಿಗೆ ಸುಂಕ ಕಡಿತಗೊಳಿಸುವ ಬಗ್ಗೆ ಚರ್ಚೆ ನಡೆಸಿದೆ. ಆದರೆ ಶೂನ್ಯ ಸುಂಕ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಭಾರತ ಸರ್ಕಾರ ಆಟೋಮೊಬೈಲ್ ವಲಯದ ಅನೇಕ ಜನರೊಂದಿಗೆ ಮಾತಾಡಿದೆ ಮತ್ತು ಅವರು ಸುಂಕವನ್ನ ಕಡಿಮೆ ಮಾಡುವುದು ಸಮರ್ಥನೀಯ ಅಂತ ಒಪ್ಕೊಂಡಿದ್ದಾರೆ. ಆದರೆ ಶೂನ್ಯ ಸುಂಕ ಅನ್ನೋದು ಬೆದರಿಕೆಯಾಗಿದೆ. ಶೂನ್ಯ ಸುಂಕವನ್ನ ಜಾರಿಗೆ ತರುವುದಿಲ್ಲ ಅಂತ ಭಾರತ ಸರ್ಕಾರ ಸ್ಪಷ್ಟಪಡಿಸೋಕೆ ಯತ್ನಿಸುತ್ತಿದೆ. ಶೂನ್ಯ ಸುಂಕ ಸಾಧ್ಯವಿಲ್ಲ. ಯಾಕಂದ್ರೆ ಭಾರತ ಸರಕುಗಳನ್ನ ಕಳಿಸ್ತಿರೋದು ಅಮೆರಿಕಕ್ಕೆ ಮಾತ್ರವಲ್ಲ, ಅಮೆರಿಕ ಹೊರತುಪಡಿಸಿ ಬೇರೆ ದೇಶಗಳು ಕೂಡ ಇವೆ. ಈಗ ಅಮೆರಿಕ ನಮ್ಮೊಂದಿಗೆ ಶೂನ್ಯ ಸುಂಕದ ಬಗ್ಗೆ ಮಾತಾಡಿದ್ರೆ ನಾಳೆ ಯುಕೆ ಎದ್ದು ನಿಲ್ಲತ್ತೆ, UAE ಎದ್ದು ನಿಲ್ಲತ್ತೆ. ಭಾರತ ಸರಕುಗಳನ್ನು ಕಳಿಸುವ ಅಂತಹ ಹಲವಾರು ದೇಶಗಳಿವೆ. ಬಹಳ ಕಡಿಮೆ ಸಮಯ ಉಳಿದಿದೆ. ಟ್ರಂಪ್ ಏಪ್ರಿಲ್ 2ರ ಗುರಿಯನ್ನ ನೀಡಿದ್ದಾರೆ. ಏಪ್ರಿಲ್ 2ರಿಂದ ಅವರು ರೆಸಿಪ್ರೋಕಲ್ ತೆರಿಗೆ ವಿಧಿಸೋದಾಗಿ ಹೇಳಿದ್ದಾರೆ. ಅವರು ಕೆನಡಾ ಮತ್ತು ಮೆಕ್ಸಿಕೋಗೂ ಕೂಡ ಇದೇ ರೀತಿಯ ಬೆದರಿಕೆ ಒಡ್ಡಿದ್ರು. ಆದರೆ ಅವರು ಈ ನಿರ್ಧಾರವನ್ನ ಹಿಂದಕ್ಕೆ ತೆಗೆದುಕೊಳ್ಳೋಕೆ ಕಾರಣ ಏನು ಅಂತಂದ್ರೆ ಅಮೆರಿಕದ ಷೇರು ಮಾರುಕಟ್ಟೆ ಹೊಯ್ದಾಟದಲ್ಲಿದೆ. ಅದು ನಿರಂತರವಾಗಿ ಅಸ್ಥಿರವಾಗಿರುತ್ತೆ. ಟ್ರಂಪ್ ಏನೋ ಹಿಂದೆ ಮುಂದೆ ನೋಡದೆ ಹೇಳ್ಬಿಡಬಹುದು, ಆದರೆ ಮಾರುಕಟ್ಟೆ ಹಾಗೆ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿಯೇ ಟ್ರಂಪ್ ಮೆಕ್ಸಿಕೋ ಮತ್ತು ಕೆನಡಾಕ್ಕೆ ಸಂಬಂಧಪಟ್ಟ ಘೋಷಣೆಯಿಂದ ಯು-ಟರ್ನ್ ತೆಗೆದುಕೊಳ್ಬೇಕಾಯಿತು. ಆದರೆ ಭಾರತಕ್ಕೆ ವಿಧಿಸಲಾಗಿರುವ ಗಡುವು ಹತ್ರ ಆಗ್ತಾ ಇದೆ. ಯಾರಿಗೂ ಟ್ರಂಪ್ ಯಾವಾಗ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಘೋಷಣೆ ಮಾಡಿರುವ ರೆಸಿಪ್ರೋಕಲ್ ತೆರಿಗೆ ಭಾರತದ ಮೇಲೆ ಜಾರಿಗೆ ಬಂದ್ರೆ ಭಾರತ ಪ್ರತಿ ವರ್ಷ 61,000 ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಬೇಕಾಗತ್ತೆ ಅಂತ ದೈನಿಕ್ ಭಾಸ್ಕರ್ ವರದಿಯಲ್ಲಿ ವಿವರಿಸಲಾಗಿದೆ. ಅದು ಭಾರತ ಭರಿಸಬೇಕಾಗಬಹುದಾದ ದೊಡ್ಡ ಹೊರೆಯಾಗಲಿದೆ ಅಂತ ವರದಿ ಹೇಳಿದೆ. ಟ್ರಂಪ್ ನಿಲುವಿನ ವಿರುದ್ಧ ಚೀನಾ ಈಗಾಗಲೇ ತಿರುಗಿಬಿದ್ದಿದೆ. ಈಗ ಯುರೋಪಿಯನ್ ಒಕ್ಕೂಟ ಕೂಡ ತನ್ನ ಆಕ್ರೋಶವನ್ನ ಹೊರಹಾಕತೊಡಗಿದೆ. ಈ ನಡುವೆ ನಮ್ಮ ರೂಪಾಯಿ ಈಗಾಗಲೇ ಪ್ರಪಾತಕ್ಕೆ ಕುಸಿದಿದೆ. ಭಾರತದ ಎದುರಿನ ಪ್ರಶ್ನೆ ಸಣ್ಣದಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.